ಹಾಕ್ಬಿಟ್ಟಿದ್ದಾರೆ ನಮ್ಮ ಬಿಟ್ಟು. ಶಿಖಾ ನನ್ನ ಬರ್ಡೇ ವಿಶ್ ಮಾಡು. ನೋಡಿ ಅವಳ ಪಾಡುಗಳು ಆರಾಮಾಗಿ ಕುತ್ಕೊಂಡು ಮನೆ ತರ ತಿಂತಾವಳೆ. ನನ್ನ ಕುಳ್ಳು ಕಾಣ್ತಿದ್ದೀನಿ, ಇವಳು ಹೈಟಲ್ಲಿ ಇದ್ದಾಳೆ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನನ್ನ ಕುಳ್ಳು ಕಾಣ್ತಿದ್ದೀನಿ, ಇವಳು ಹೈಟಲ್ಲಿ ಇದ್ದಾಳೆ. ನೀನು ಹೀಲ್ಸ್ ಹಾಕಿಲ್ಲ ಇವಾಗ, ಅದಕ್ಕೆ ನಾವು ಇವಾಗ ಗೋಪಾಲಿ ಜಾಮಿ ಥರ ಆಗ್ಬಿಟ್ಟಿದ್ದೀವಿ. ಸೇಮ್ ಆಯ್ತಕ್ಕ. ಓಕೆ ನೋಡು, ನಾನೇ ಸ್ವಲ್ಪ ನನ್ನ ಬರ್ಡೇ. ನನ್ನ ಮುಖ ಫುಲ್ ಶೈನ್ ಹೊಡಿತಾ ಇದೆ ನಿನ್ನಿಂದ. ಸೊ ನಾನು ಒಂದು ಸ್ವಲ್ಪ ರೆಡಿ ಆಗೋದು ವ್ಲಾಗ್ ಹಾಕಿದ್ದೀನಿ. ಇಲ್ಲ ನಾನೇನು ಅಂದ್ಕೊಂಡೆ, ಎಲ್ಲ ಒಂದೇ ವ್ಲಾಗಲ್ಲಿ ಹಾಕೋಣ ಅಂದ್ಕೊಂಡಿದ್ದೆ. ಆಮೇಲೆ ದಿಕ್ಕು ಹೇಳಲು 2 ವ್ಲಾಗ್ ಮಾಡು ಅಂತ. ಸೊ ನೈಟ್ ಇದು ಮಾಡಿದ್ದು ಮತ್ತು ನನ್ನ ಫ್ರೆಂಡ್ಸ್ ಮಾಡಿದ್ದು 2 ವ್ಲಾಗ್ ಇದೆ. ಇದು ಫುಲ್ 1 ವೀಡಿಯೋ. ಇದು ಚೆನ್ನಾಗಿರುತ್ತೆ ನೋಡಿ. ಸೊ ಲೆಟ್ಸ್ ಗೋ. ಇದೆಲ್ಲ ಔಟ್ಫಿಟ್ ಆಫ್ ದ ಡೇ ತೋರಿಸಿದ್ದೀವಿ. ಇದೆಲ್ಲ ಮಮ್ಮಿನೇ ಮಾಡ್ತಿರೋದು. ಸೊ ಇವಾಗ ಫಸ್ಟ್ ಅಲ್ಲಿ ಹೋಗ್ಬೇಕು. ಇವಾಗ ಫಸ್ಟ್ ನಾವು ಅಲ್ಲಿ ಹೋಗ್ಬೇಕು. ಎಲ್ಲೇ ಅಂತ ನಂಗೆ ಗೊತ್ತಿಲ್ಲ. ಲೊಕೇಶನ್ ಎಲ್ಲವ್ರಿಗೆ ಒಯ್ ಲೊಕೇಶನಾ ನಾವು ಇವಾಗ ಹೋಗ್ತೀವಲ್ಲ, ನೋಡಿರುವಂತೆ ಬನ್ನಿ. ನಾನು ಮನೆಗೆ ಬಿಸಿ ಆಯಿತು. ಮನೆಗೆ ಬಂದು ಇವಾಗ ರೆಡಿ ಆಗ್ತಾಯಿದ್ದೀನಿ. ಮಮ್ಮಿ ನನಗೆ ಕರ್ಲ್ ಮಾಡ್ತಿದ್ದಾರೆ, ಕುಲ್ಲು ಸೆಟ್ ಮಾಡಿಕೊಡ್ತಿದ್ದಾರೆ. ತಿನ್ಕೊಂಡು ಬಂದೆ ಗಾಯ್ಸ್. ನಾನು ವ್ಲಾಗ್ ಮಾಡೋದಂಗೆ ಮರ್ತೋಗ್ಬಿಟ್ಟೆ. ಸೊ ನಂಗೆ ಯಾಕಮ್ಮ ಸೊ ನಂಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ, ನಿದ್ದೆ ಇಲ್ಲ. ನನ್ನ ಫೋನಲ್ಲಿ ಸ್ಟೋರೇಜ್ ಬೇರೆ ಇಲ್ಲ, ಏನು ಮಾಡ್ತೀನೋ ಗೊತ್ತಿಲ್ಲ. ನಾಳೆ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಎಡ್ವರ್ಟ್ ಆಗಿದೆ ಒಂಥರ. ಇಟ್ಸ್ ಸೋ ಸ್ಟ್ರೆಸ್ಸಿಂಗ್. ಸಿ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಏನೂ ಆಗಿಲ್ಲ. ಆದರೆ ಅವಿ ಫೋನ್ ಎತ್ತಿಟ್ಬಿಟ್ಟು ಬರೀ ಎಂಜಾಯ್ ಮಾಡ್ಕೊಂಡು ಬರ್ಬೇಕಷ್ಟೇ. ಅಷ್ಟೇ ಮಾಡಬೇಕು, ಏನು ಮಾಡೋದು ಮತ್ತೆ ಸುಮ್ಮನೆ ಆಗೋದು. ಸೊ ಹೋದ್ವಿ ಬಂದ್ವಿ ಅಂತ ಅಷ್ಟೇ. ಒಬ್ಬೊಬ್ರು ಮಾಡ್ತಾರೆ ಗಾಯ್ಸ್, ಹೋದ್ವಿ ಬಂದ್ವಿ ಅಂತ. ಸೊ ಯಾ ರೆಡಿ ಆಗಿಬಿಟ್ಟು ಸಿಗ್ತೀನಿ ಆಮೇಲೆ. ಶಿಖಾ ನನ್ನ ಬರ್ಡೇ ವಿಶ್ ಮಾಡು. ವಿಶ್ ಮಾಡು. ಥ್ಯಾಂಕ್ ಯು. ಮಮ್ಮಿಗೆ ವಿಶ್ ಒಳಗಡೆ ಹೋಗ್ತಾಳೆ. ಗಾಯ್ಸ್ ನಾನು ರೆಡಿ ಆಗಿದ್ದೀನಿ. ನಾನು ಔಟ್ಫಿಟ್ ತೋರಿಸ್ತೀನಿ. ಇದು ದೀಕ್ಷಾ ಕೈಲಿ. ಗಾಯ್ಸ್ ಔಟ್ಫಿಟ್ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಹಿಂದೆ ತಿರ್ಗು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಕಾಲ್ ಮಾಡಿ ನನ್ನ ಕಾಲು ಗಾಯ ಆಗಿದೆ ಗೊತ್ತಾ. ಹೊಸ ಚಪ್ಪಲಿ ಹಾಕ್ಕೊಂಡು ಇರಿ ತೋರಿಸ್ತೀನಿ. ಇಲ್ಲಿ ನೋಡು ಬ್ಲಿಸ್ಟರ್ ಅದು. ಈ ಕಡೆನೂ ಆಗಿದೆ. ಅದಕ್ಕೆ ಈ ಚಪ್ಪಲಿ ಹಾಕ್ಕೊಳ್ತೀನಿ. ಅಲ್ಲಿ ಹೋಗ್ಬಿಟ್ಟು ಹೀಲ್ಸ್ ಇದೆ, ಅದು ಹಾಕ್ಕೊಳ್ತೀನಿ. ನಂದು ಹೊಸ ಚಪ್ಪಲಿ ತೋರಿಸಿ. ನಿಂದು ಈ ಥರ ಡ್ರೆಸ್ನ ಮೇಲೆ ಹಾಕ್ಕೊಳಕ್ಕೆ ಒಂಥರ. ಇವಾಗ ಹೆಂಗಾದ್ರು ಕಾರಲ್ಲಿ ಥರ ನಾವು ಮುಂಚೆ ಎಲ್ಲ ಅಂದರೆ ಗಾಡಿಯಲ್ಲಿ ಹೋಗ್ತಾ ಇದ್ವಿ. ಸೊ ಅವಾಗೇನೋ ನನ್ನ ಕೂದಲಿಕ್ಕೆ ಇಷ್ಟ ಸರಿಯಾಗಿದೆ. ಮುಂದೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಇವ್ರನ್ನ 3 ಜನ ಹಿಂದೆ ಹಾಕಿದ್ದೀನಿ. ಎಷ್ಟು ಇದು ಒದ್ಲಾಡ್ತಿದ್ದಾರೆ, ಮಾತಾಡ್ತಿದ್ದಾರೆ ಗೊತ್ತಾ. ಜಾಗ ಸಾಲ್ತಿಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನೋಡು ತಳ್ತಿದ್ಯಾ ಏನಕ್ಕೆ ಅಂತ. ಕಾಲು ಹಾಕಿದಾರೆ, ಕೈಯೂ ಹಾಕಿದ್ದಾರೆ. ಅಕ್ಕ ನಿಮ್ಮ ಅಪ್ಪ ಜರ್ಕಿ ಹಾಕೊಂಡು ನಂಗೆ ಸೆಕೆ ಆಗ್ತಿದೆ ಅಂತ. ನಮ್ಮ ಪಪ್ಪ ಚಳಿ ಆಗುತ್ತೆ ಅಂತ. ಏನಂತಾರೆ ನನ್ಗೇನಂತಾರೆ, ಪ್ರಿನ್ಸೆಸ್ ಟ್ರೀಟ್ಮೆಂಟ್ ತಗೊಳಕ್ಕೂ ಬಿಡ್ತಿಲ್ಲ ಇವರು. ಆರಾಮಾಗಿ ಕುತ್ಕೊಳ್ಳೋಣ ಅಂತಂದ್ರೆ ಪ್ರಿನ್ಸೆಸ್ ಟ್ರೀಟ್ಮೆಂಟ್. ಅದಕ್ಕೆ ಬಿಟ್ಟಿದ್ದೀರಾ ಮುಂದ್ಗಡೆ. ಇವತ್ತೊಂದಿನ ಬಿಟ್ರಿ. ಸ್ಟೇಜ್ ಎಲ್ಲ ಇಲ್ಲಪ್ಪ. ಸ್ಟೇಜ್ ಅಂತ ಹೋಗಿ ಅವಾರ್ಡ್ ಕೊಡೋಣ. ಟೈಟ್ ಚೆನ್ನಾಗಿ ಬರ್ತಿದ್ದು. ನಾವಿಲ್ಲಿ ಬಂದಿದ್ದೀವಿ. ಏನು ಮಮ್ಮಿ ಹೇಳಿದ್ ನೀನು? ಗಾಡ್ ಕೆಫೆ. ಎಷ್ಟು ಕ್ಯೂಟ್ ಆಗಿ ಎಲ್ಲ ಕಡೆ ಸ್ಟೆಪ್ಸ್ ಗಳ ತರ ಲೈಟ್ ಹಾಕಿದ್ದಾರೆ. ಬ್ಲೈಂಡ್ ಫೋಲ್ಡ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಬ್ಲೈಂಡ್ ಫೋಲ್ಡ್. ಬಾ ನೀನು ಫಸ್ಟ್ ಇಲ್ಲಿ ಬಾ ನೀನು. ಗೈಸ್ ನಾನು ಎಡಿಟ್ ಮಾಡ್ಬಿಟ್ಟು ಪೋಸ್ಟ್ ಮಾಡಿದ್ರೆ ಈ ಪಾರ್ಟಿಗೆ ಕಾಪಿರೈಟ್ ಬಂದುಬಿಟ್ಟಿತ್ತು. ಸೊ ಅದಕ್ಕೆ ತಿರ್ಗಾ ಇವಾಗ ಎಡಿಟ್ ಮಾಡ್ತಿದ್ದೀನಿ, ವಾಯ್ಸ್ ಓವರ್ ಕೊಡ್ತಿದ್ದೀನಿ
ಸ್ವಲ್ಪ ಪಾರ್ಟ್ಗೆ ಮತ್ತು ಒಂದು ಸ್ವಲ್ಪ ಪಾರ್ಟ್ನ ಸ್ಪೀಡ್ ಮಾಡಿದ್ದೀನಿ. ಸೊ ಕೀಪ್ ವಾಚಿಂಗ್. ಒಳಗಡೆ ಬಂದು ತಗೊಂಡ ಓಕೆನಾ? ಓಪನ್ ಮಾಡ. ಚೆನ್ನಾಗಿದೆ. ಚೆನ್ನಾಗಿದೆ, ಇಷ್ಟು ಡ್ರೀಮಿ ಆಗಿದೆ ನೋಡಿ. ಇದೆಲ್ಲ ಮ್ಯಾಚ್ ಆಗ್ತಿದೆ. ನಾನು ದ ಕ್ವೀನ್. ಕೆಳಗಡೆ ಅಂತೆ ಥಿಯೇಟರ್ ಕೆಳಗಡೆ ಪ್ರೈವೇಟ್ ಯಾವ್ದಲ್ಲೇ ಮಾಡು ಟ್ರಾನ್ಸಿಷನ್ ಇದೊಂದು Guys, 20 years I am 20 years. ಸುಮ್ಮನೆ ಹಂಗೆ ಫ್ಲೋ ಅದೇ ಫೋಟೋ ಕೇಳಿಸ್ತಾ ಇದೆಯಾ? ನನಗೆ ಫಸ್ಟ್ ನೀರು ಬೇಕು. ಫಸ್ಟ್ ನೀರು ಬೇಕು. ನೀರಾ? ಕಟ್ ಮಾಡಲಾ? Happy birthday to you. Happy birthday to you. Happy birthday to me. Nice. Nice ನಿಮಗೆ. ಬನ್ನಿ ನೀವು ತೆಗಿಬೋದು. ಏನು ಮಾಡ್ತೀರಾ? ಫೋನ್ ಎಲ್ಲಿ ನಾವು ಇದು ಬೇಬಿಕಾರ್ನ್ ಮಂಚೂರಿ ಫ್ರೈಸು ಮತ್ತು ಇದು ಏನು ನಗೆಟ್ಸು ಚೀಸ್ ನಗೆಟ್ಸ್ ಆರ್ಡ್ರ್ ಮಾಡಿದ್ದಾಳೆ ಡಿಕ್ಕು. ಸೊ ಹೆಂಗಿದೆ? ಚೆನ್ನಾಗಿದೆ ಅಂತ. ಹೆಂಗಿದೆಪ್ಪ? ಸೊ ಇದು ತಿನ್ನೋಣ ಬನ್ನಿ. ನನ್ನ ಡೆಕೋರೇಷನ್ ಎಷ್ಟು ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯ್ತು. ಇದು ಸಖತ್ತಾಗಿದೆ. ಈಗ ಹೇಳ್ತಿದ್ದೀವಿ ನಾನು 20 ಇದೆ ಅಲ್ಲ, 1 ಇಸ್ಕೊಂಡ್ಬಿಟ್ಟು 12 ಇಟ್ಬಿಟ್ಟು ಆ ಹಾಫ್ ಕೇಕ್ ಕಟ್ ಮಾಡಿಬಿಡು, ನಿನ್ನ ಬರ್ಡೇ ಆಗೋಯ್ತು. ಇರು ಗೈಸ್ ನೋಡಿ, ಡಿಕ್ಕು ಬರ್ಡೇ ಅಂತ. ನಮ್ಮ ಮಮ್ಮಿ ಚೆನ್ನಾಗಿ ಐಡಿಯಾ ಕೊಡ್ತಾ ಇದಾರಂತೆ ಅವಾಗಿಂದ. ನೋಡು ನೋಡು ನೋಡಿ, ಅವಳು ಪಾಡುಗಳು ಆರಾಮಾಗಿ ಕುತ್ಕೊಂಡು ಮನೆ ಥರ ತಿಂತಾವಳೆ. ನೋಡಿ ಎಷ್ಟು ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಇಟ್ ವಾಸ್ ನೈಸ್. ಫ್ಲಾಕ್ ಆಗಿದೆ ಆಯಿತು. ಫ್ಲಾಕ್ ಆಗಿದೆ. ತಿಂದಿದ್ದಾಯಿತು. ಬಟ್ ಸ್ನ್ಯಾಕ್ಸ್ ಮಾತ್ರ ತಿಂದ್ವಿ, ಊಟ ಅನ್ನೋದು ಮಾಡಬೇಕು. ಸೊ ಬನ್ನಿ ಹೋಗೋಣ. ನಾನು ಲಿಟ್ರಲಿ ಕುಂಟ್ತಾ ಇದ್ದೀನಿ, ಹಿಂಗೆ ಕುಂಟಕ್ಕೆ ನಡೆಯೋಕ್ಕಾಗ್ತಿಲ್ಲ, ಗಾಯ ಆಗ್ಬಿಟ್ಟಿದೆ ಕಾಲು. ಹೊಸ ಚಪ್ಪಲಿ ಹಾಕ್ಕೊಂಡು. ಸೊ ನೈಸ್ ಅಲ್ವಾ ಗೈಸ್? ನಾನು ಇವಾಗ್ತಾನೆ ಜಸ್ಟ್ ನವನ ಸ್ಟೋರಿ ನೋಡಿದೆ. ಆ ಎಡಿಟ್ ನಾನು ಮಾಡೋಣ ಅಂತಿದ್ದೆ, ಅಷ್ಟು ಅವಳೇ ಮಾಡಾಕ್ತಿದ್ದಾಳೆ. ಎಷ್ಟು ಪೇಷನ್ಸಿಂದ ಟೈಮ್ ಸ್ಪೆಂಡ್ ಮಾಡಿ ಎಡಿಟ್ ಮಾಡಿದ್ದಾಳೆ. ನನಗೆ ಟೈಮೇ ಸಿಗ್ತಿಲ್ಲ ಎಲ್ಲ ಎಡಿಟ್ ಮಾಡೋಕ್ಕೆ. ಆಮೇಲೆ ಥ್ಯಾಂಕ್ ಯು ಅಂತ ಥ್ಯಾಂಕ್ ಯು ಗೈಸ್. ಆ್ಯಕ್ಚುಲಿ ಥ್ಯಾಂಕ್ ಯು ಎಲ್ಲರಿಗೂ. ಆಮೇಲೆ ಹೇಳ್ತೀನಿ. ಸೊ ಇವಾಗ ನಾವು ತಿನ್ನಕ್ಕೆ ಬಂದಿದ್ದೀವಿ ಇಡನ್ ಪಾರ್ಕ್ಗೆ. ಸೊ ಒಂದು ಸತಿ ಇವಳನ್ನ ಬಿಟ್ಬಿಟ್ಟು ಬಂದಿದ್ದಕ್ಕೆ ಒಂದು ವ್ಲಾಗ್ ಮಾಡಿದ್ದೆ, ಹೋಗಿ ನೋಡಿ. ಒಳ್ಳೆಯದು. ಅದಕ್ಕೊಂದು ಗಲಾಟೆ ಮಾಡಿದ್ದೆ. ಸೆಕೆಂಡ್ ವ್ಲಾಗ್ ಇದು. ತಿರ್ಗಾ ಇವಾಗ ಬಂದಿದ್ದೀವಿ. ಸಾಗರ್ ಹಾಕ್ಬಿಟ್ಟಿದ್ದಾರೆ ನಮ್ಮ ಅನ್ಬಿಟ್ಟು. ನೋಡಿ 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 ನೋಡಿ, ಇಲ್ಲಿ ಚೆನ್ನಾಗಿರುತ್ತೆ. ಹಾಂ ಗೈಸ್, ಇದಿದೆ ಅಲ್ವಾ, ನಾವು ದೀಕ್ಷಾ ಚಿಕ್ಕ ವಯಸ್ಸಲ್ಲಿ ಕರ್ಕೊಂಬಂದಿದ್ವಿ. ನಾಲ್ಕ ಇದೆಯಾ
ದೀಕ್ಷಾ ನೀನು ಮಲಗಿಸಿದ್ವಿ. ದೀಕ್ಷಾನ ವಿಶಾಖನ ಇನ್ನು ಮಲಗಿಸಿದ್ವಿ ಚಿಕ್ಕ ಮಗುವಲ್ಲಿ. ಡೆಕ್ಕು ನಿಂಗೆ ಜ್ಞಾಪಕ ಇದೆಯಾ? ನೀನು ಚಿಕ್ಕ ಪಾಪಲ್ಲಿ ಕರ್ಕೊಂಬಂದಿದ್ವಿ, ಇದ್ರಲ್ಲಿ ಮಲಗಿಸಿದ್ರಿ ನೀನು ಅಲ್ಲಿ ಮಲಗಿಸಿ ಬಿಸಾಕ್ಬಿಟ್ಟು ನಾವು ತಿಂತಿದ್ವಿ. ಗಾಯ್ಸ್ ಇದು ಪನ್ನೀರ್ ಚಿಲ್ಲಿ ಕೋಕ್ ಬಂದಿದೆ ಆ್ಯಂಡ್ ಇಲ್ಲೆಲ್ಲ ಕೂತಿದ್ದಾರೆ. ಕರೆಕ್ಟಾಗಿ ವಿಡಿಯೋ ಫ್ರೇಮ್ ಬರ್ತಿದೆ. ಗಾಯ್ಸ್ ಇದು ಖರಾಬರ ಕಬಾಬ್ ಅಂತ. ಗಾಯ್ಸ್ ನೂಡಲ್ಸ್ ಪಲಾವ್ ಆ್ಯಂಡ್ ಪಿಜ್ಜಾ. ಏನು ಗೊತ್ತಾ ಮಾತಾಡ್ತಿದ್ದೀವಿ, ಅಲ್ಲಿ ಒಂದು ಬೆಂಜ್ ನೋಡಿದ್ವಿ ಅದಕ್ಕೆ ನಾವು ಅಲ್ಲಿ ಫೋಟೋ ತೆಕ್ಕೊಳಕ್ಕೆ ಹೋಗಿದ್ವಿ. ಆಮೇಲೆ ನಾವು ಒಂಥರ ಭಯ ಪಡ್ತಿದ್ವಿ. ಅದಕ್ಕೆ ನಾನು ಹೇಳಿದೆ ನಾವೇ ತೊಗೊಳೋಣ ಫ್ಯೂಚರಲ್ಲಿ, ಬೈದ್ಬಿಟ್ರೆ ಅಷ್ಟೇ ನಮಗೆ. ಆಮೇಲೆ ನಾವೇ ತೊಗೊಳೋಣ ಬರೀ ಫ್ಯೂಚರಲ್ಲಿ. ನೀವು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಅವಾಗ ನಾವು ತೊಗೊತೀವಿ. ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಬಂದರೆ ಅದ್ರ ಮುಂದೆನೇ ಫೋಟೋ ತೆಕ್ಕೊಳ್ಳೋಣ. ನೋಡಿ ಹೆಂಗೆ ನಡೀತಾ ಇದ್ದಾಳೆ, ಕುಂಡ್ಕೊಂಡು ನಡೀತಾ. ನೋಡಿ ಗಾಯ್ಸ್ ಹೆಂಗಾಗಿದೆ ನನಗೆ. ಶೋಕಿ ಮಾಡಕ್ ಹೋದ್ರೆ ಹಂಗೆ ಆಗೋದು. ಶೋಕಿ ಎಲ್ಲ ಏನಿಲ್ಲ, ನನಗೆ ಇಷ್ಟ ಇರೋದನ್ನ ಹಾಕೊಂಡು ಚಪ್ಪಲಿ ಹಾಕೊಂಡ್ರೆ ಮಾರ್ಕ್ ಆಗಿ ಹಚ್ಚಿದೆ ಸರಿಯಾಗಿದೆ. ಆ್ಯಂಡ್ ಈ ಕಡೆನೂ ಆಗಿದೆ. ಗಾಯ್ಸ್ ಫುಲ್ ಟಯರ್ಡ್ ಗಾಯ್ಸ್. ಒಂದಾದ್ಮೇಲೆ ಒಂದು ಬರ್ಡೇ ಇದ್ದರೆ ಹಿಂಗೆ. ನೆನ್ನೆ ಹಿತಾ ಬರ್ಡೇ ಇತ್ತು, ಇವತ್ತು ನನ್ನ ಬರ್ಡೇ ಇದೆ ಆ್ಯಂಡ್ ನಾಳೆ ನಾವು ಟ್ರಿಪ್ ಹೋಗ್ತಿದ್ದೀವಿ. ಟ್ರಿಪ್ ಏನೋ ಇವಾಗೇ ಸುಸ್ತಾಗಿದ್ದೀವಿ. ಫುಲ್ ನನಗೆ ಜಾಸ್ತಿ ವ್ಲಾಗ್ ಮಾತಾಡೋಕ್ಕೂ ಆಗಿಲ್ಲ ಅನಿಸುತ್ತೆ. ನನಗೆ ಫುಲ್ ಟಯರ್ಡ್, ಒಂದು ಸ್ಟೋರೇಜ್ ಇಲ್ಲ, ಇನ್ನೊಂದು ಆ್ಯಂಡ್ ಜಾಸ್ತಿ ಆ ಮೂಮೆಂಟಲ್ಲಿ ಎಂಜಾಯ್ ಮಾಡೋ ಪಿನ್ನು ಅಂತ ಅಂದ್ಬಿಟ್ಟು ಚಾರ್ಜು ಇದ್ದಿಲ್ಲ. ಸೊ ಎಷ್ಟು ಒಂದು ಸ್ವಲ್ಪ ಮಾಡಿದ್ದೀನಿ. ಫುಲ್ ಖುಷಿ ಆಯಿತು ಗೈಸ್. ಫುಲ್ ಏನು ಫ್ಯಾನ್ ಸಡನ್ ಆಗಿ ಹಿಂಗಾಯ್ತು ಗೈಸ್. ಮನೆ ಹೆಂಗಾಗ್ತಿದೆ, ಬ್ಲಿಂಕ್ ಆಗ್ತಿದೆ ಗೈಸ್. ಫುಲ್ ಸ್ಟಾರ್ಟಿಂಗ್ ನೆನ್ನೆ 12 o'clock ಇಂದ ಕೇಕ್ ಕಟ್ ಮಾಡಿ ತಿರ್ಗಾ ಬೆಳಗ್ಗೆ ಏನಾಗಲ್ವೇ 5 ಗಂಟೆಗೆ ಎದ್ದು ಕಾಲೇಜ್ಗೆ ಹೋದ್ರೆ ಅಲ್ಲಿ ಸರ್ಪ್ರೈಸು. ಅದು ಇದೇ ವಿಡಿಯೋಲಿ ಹಾಕಿರ್ತೀನಿ, ಇಲ್ಲ ಇದಕ್ಕೆ ಮುಂಚೆ ಯಾವುದೋ ಒಂದು ಹಾಕಿರ್ತೀನಿ ಲೆಂತ್ ನೋಡಿಕೊಂಡು. ನನ್ನ ಫ್ರೆಂಡ್ಸ್ ಎಲ್ಲ ಹಿತಾ, ರೂಪ, ವರ್ಷ ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಹಿತಾ ಆ್ಯಕ್ಚುಲಿ ಎಕ್ಸಾಮ್ ಇದೆ ಆಯಿತಾ, ಅವಳು ಬರಲ್ಲ ಅಂದ್ಕೊಂಡಿದ್ದೆ, ಬಟ್ ಬಂದಿದ್ದಾಳೆ. ಅದು ಖುಷಿ ಆಯ್ತು ನನಗೆ. ಏನೋ ಆಗ್ತಿದೆ ಗೈಸ್ ನಮ್ಮ ಮನೆ ಒಳಗಡೆ ಕರೆಂಟು. ಆ್ಯಂಡ್ ದೆನ್ ತಿರ್ಗಾ ನನ್ನ ಫ್ರೆಂಡು ಏನು ಮಾಡ್ತಾಳು ಮಗಳು, ನಾನು ಮಾತಾಡ್ತಿದ್ದೀನಿ ಇಲ್ಲಿ. ಕಾಲೇಜ್ ಹತ್ರ ಇನ್ನೊಂದು ಕೇಕ್ ಕಟ್ ಮಾಡಿದೆ. ಆ್ಯಂಡ್ ದೆನ್ ಹೊಡೆದೋಗುತ್ತೆ. ಆಮೇಲೆ ತಿರ್ಗಾ ಸಾಯಂಕಾಲ ಮಮ್ಮಿ ಒಂದು ಕಡೆ ಬುಕ್ ಮಾಡಿದ್ರು ಸರ್ಪ್ರೈಸ್ ಒಂಚೂರು ಸರ್ಪ್ರೈಸು ಒಂಚೂರು ನೋಡ್ಬಿಟ್ಟಿದ್ದೆ ನಾನು. ಸೊ ಅದು ಫುಲ್ ಖುಷಿಯಾಗಿತ್ತು. ಅದು ಸಕ್ಕದಾಗಿತ್ತು ಡೆಕೋರೇಷನ್, ಫುಲ್ ಡ್ರೀಮಿ, ಎಲ್ಲೋ ಬೇರೆ ವರ್ಲ್ಡಲ್ಲಿ ಇದ್ದೀವಿ ಅನ್ನೋ ಥರ ಇತ್ತು ಅದು. ನೀವು ಟ್ರೈ ಮಾಡಿ ಒಂದ್ಸತಿ, ಬೇಕಾದರೆ ಹೇಳ್ತೀನಿ, ಕಮೆಂಟ್ ಮಾಡಿ. ಫ್ರೀ ಪ್ರಮೋಷನ್ ಎಲ್ಲ ಮಾಡೋದು ಬೇಡ ಅಂತ, ನಿಮಗೆ ನಿಜವಾಗ್ಲೂ ಬೇಕಾದರೆ ಅವಾಗ ನಿಮ್ಗೆ ಸಪ್ರೇಟಾಗಿ ಹೇಳ್ತೀನಿ. ಫ್ರೀ ಪ್ರಮೋಷನ್ ಮಾಡೋದು ಬೇಡ, ಅವರು ಬೇರೆಯವ್ರಿಗೆಲ್ಲ ಪೇಡ್ ಮಾಡಿ ಪ್ರಮೋಷನ್ ಮಾಡಿದ್ದಾರೆ ಅದಕ್ಕೇನ. ಸೊ ಅದಾದಮೇಲೆ ತಿರ್ಗಾ ಮನೆಗೆ ಬಂದಮೇಲೆ ಊಟ ಮಾಡೋಕ್ಕೆ ಹೋದ್ವಿ. ಆ್ಯಂಡ್ ಮನೆಗೆ ಬಂದ್ಬಿಟ್ಟು ಅಷ್ಟೇ ಅಂತ ಅಂದ್ಕೊಂಡ್ರೆ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದ್ಬಿಟ್ಟು ಫುಲ್ ಹೆಂಗೆ ಮಾಡಿದ್ರು ಅಂದರೆ, ಕೇಕ್ ಕಟ್ ಮಾಡ್ತಿದ್ದೀನಿ ಆಯಿತಾ, ಕಟ್ ಮಾಡ್ತಿದ್ದೀನಿ, ಏನೋ ಒಂಚೂರು ಸ್ಪಾರ್ಕಲೋ ಸ್ನೋನೋ ಏನೋ ಹಾಕ್ತಾರೆ ಅಂದರೆ ಈ ಕಡೆಯಿಂದ ಆ ಕಡೆಯಿಂದ ಎಲ್ಲ ಕಡೆಯಿಂದ ಚಿನಿಮಿನಿ ಪೇಪರು, ಏನದು ಸ್ಪೈಡರ್ದು ವೆಬ್ ಥರ, ಏನ ನೂಡಲ್ಸ್ ಅಂತ ಇದೆ ಹೆಸರು, ನೂಡಲ್ಸು, ಸ್ನೋ ಫುಲ್ ಮಿಕ್ಸ್ ಹಾಕ್ಬಿಟ್ಟು ತಲೆ ಕೂದಲು ಕೇಕ್ ಎಲ್ಲ ಮುಖಕ್ಕೆ ಹಚ್ಚಿ ಮಾಡಿದ್ದಾರೆ. ಒಬ್ಬೊಬ್ರು ವಿಡಿಯೋ ಯೂಟ್ಯೂಬಲ್ಲಿ ಹಾಕ್ಬೇಡ ಅಂತಿದ್ದಾರೆ, ಅದಕ್ಕೆ ವಿಡಿಯೋನು ಮಾಡಿಲ್ಲ. ನಾನು ಬರೀ ಈ ಥರ ಮಾಡ್ಕೊಂಡಿದ್ದೀನಿ ಸ್ಟೋರಿಗೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಫುಲ್ ಖುಷಿ ಆಯ್ತು ನನಗೆ. 20 years ಬರ್ಡೇ ಇದು ಅಷ್ಟೇ ಗೈಸ್. ನಾನು ಇನ್ಮೇಲೆ ಬರ್ಡೇ ಮಾಡ್ಕೊಳ್ಳಲ್ಲ. ಎಷ್ಟು ಕೇಕ್ ಕಟ್ ಮಾಡಿದೆ? 1 2 3 4 5 6 ಕೇಕ್ ಕಟ್ ಮಾಡಿದ್ದೀನಿ ಗೈಸ್ ನಾನು ಈ ವರ್ಷ. ಹೈಯೆಸ್ಟ್ 6 ಕೇಕ್ ಕಟ್ ಮಾಡಿದ್ದೀನಿ. ಸೊ ಇಟ್ ವಾಸ್ ವೆರಿ 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 ನೈಸ್. ಆಮೇಲೆ ಎಲ್ಲರೂ ಏನಂತಾರೆ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದೀರಾ, ಸ್ಟೇಟಸ್ ಹಾಕ್ಕೊಂಡಿದ್ದೀರಾ, ಇನ್ಸ್ಟಾಲ್ ಮೆಸೇಜ್ ಮಾಡಿದ್ದೀರಾ, ಸ್ಟೋರಿ ಹಾಕಿದ್ದೀರಾ, ಸ್ನ್ಯಾಪಲ್ಲೂ ಮೆಸೇಜ್ ಮಾಡಿದ್ದೀರಾ. ಅವ್ರಿಗೆಲ್ಲ ನಾನು ತಕ್ಷಣ ರಿಪ್ಲೈ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದೆ.
ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ಟು ರಿಪ್ಲೈ ಮಾಡಿದ್ದೀನಿ, ಇನ್ನೊಂಚೂರು ಮಾಡಬೇಕು. ಸೊ ಎಲ್ಲರಿಗೂ ನಾನು ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡ್ತೀರಿ, ಲವ್ ತೋರಿಸ್ತೀರಿ ಹಿಂಗೆ ಎಲ್ಲ. ಅಕ್ಕ ಕೊಟ್ಟಿದ್ದ ಗಿಫ್ಟ್ಸ್ ಎಲ್ಲ ಮತ್ತು ದೀಕ್ಷಾ ಕೊಟ್ಟಿದ್ದ ಗಿಫ್ಟ್ಸ್ ಹೇಳಿಲ್ವಂತೆ ನಾನು. ಅಕ್ಕ ಕೊಟ್ಟಿದ್ದ ಗಿಫ್ಟು ನಿನ್ನ ಫ್ರೆಂಡ್ಸ್ ಎಲ್ಲ ಕೊಟ್ಟಿದ್ದ ತೋರಿಸ್ಬೇಕಲ್ಲ ಪಾಪ ಕಷ್ಟ. ತೋರಿಸ್ತೆ ಅದರಲ್ಲೇ ವ್ಲಾಗಲ್ಲಿ ಮಾಡಿದ್ದೀನಿ, ತೋರಿಸ್ತಾ ಇದ್ದಾಳಲ್ಲೇ ವ್ಲಾಗಲ್ಲಿ ತೋರಿಸಿದ್ದೀನಿ. ಡಿನ್ನರ್ಗೆ ಇಡನ್ಗೆ ಹೋಗಿದ್ವಿ, ನೋಡಿರ್ತೀರಾ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ, ಫುಲ್ ಖುಷಿ ಆಯಿತು ನನಗೆ. ನಮ್ಮ ಮಮ್ಮಿ ಪಾಪ ನಿದ್ದೆ ಮಾಡೋಕೆ ಬಿಡ್ತಿಲ್ಲ, ನಾನಿಲ್ಲಿ ಮಾತಾಡ್ಕೊಂಡಿದ್ದೀನಿ. ಓಕೆ ಗಾಯ್ಸ್, ಸ್ಟೋರೇಜು ಇಲ್ಲ. ಬಾಯ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಗಾಯ್ಸ್, ನನ್ನ ಬರ್ಡೇಗೆ ನಿಮ್ಗೆ ಏನಾದರೂ ಗಿಫ್ಟ್ ಕೊಡಬೇಕು ಅನಿಸಿದ್ರೆ 3K ಸಬ್ಸ್ಕ್ರೈಬರ್ಸ್ ಮಾಡಿ, ಆಯಿತಾ? ಕೀಪ್ ವೇಟಿಂಗ್ ಟಿಲ್ our next vlog. Bye.